ನಮ್ ನರಸಿಂಹರಾಜನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ ನಾನು ನಮ್ಮ ಒಂದೊಂದೇ ಅಕ್ಷರ ನನ್ನ ಬಿಟ್ಟು ಹೇಳೋದಲ್ಲ ಇವನು ಅಮ್ಮ ನಾಡ 3 ಮಾತಾಡ್ರೆ ನನಗೆ ಹೊರಗೋಗಂಗಾಗುತ್ತೆ ಉಸಿರು ಕಟ್ಟಿ. ಎಲ್ಲಾ ಮಾಡ್ಕೊಡಂಗಿದ್ರಿ ಅವನೇ ಶಾಸ್ತ್ರ ಹೇಳಕ್ ಬರೋನ್ ಎಲ್ಲಾರ್ಗು ಒಳ್ಳೇದ್ ಮಾಡಂಗಿದ್ರಿ. ಓಂ ಭಜಕಳಂ ಭಂ ಓಂ ಭಜಕಳಂ ಭಂ 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 ಹಲೋ ಯಾರು ಸ್ವಾಮಿ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟಿಲ್ಲ ಹೇಳಿ ಸ್ವಾಮಿ. ಅಮಾವಾಸ್ಯೆ ಅಮಾವಾಸ್ಯೆ ಎದ್ರಿಗೆ ಆಗ್ತಿದೆ ಏನ್ ಹೇಳಿ ಹೆಂಗ್ ಒಂದೇ ಸಮ ಕೇಳ್ಬಿಟ್ರೆ ನಾವ್ ಏನು ಅಂತ ತಿಳ್ಕೊಳ್ಳೋಣ ಒಂದನ ಅರ್ಥ ಆಗಲ್ಲ ನಮ್ಗೆ. ನಿನ್ನ 2 ತಿಂಗಳಿಂದ ನಿನ್ನ ಹೊಟ್ಟೆ ಊದಿಕೊಂಡು ನಿನ್ಗೆ ತುಂಬಾ ನಷ್ಟವಾದ ಸಾವು ಸಂಭವಿಸುವಂತ ಕಾಯಿಲೆ ಬಂದಿದೆ, ನಿನಗೆ ಗೊತ್ತಾನೋ? ಶಾಸ್ತ್ರ ಕೇಳೋದು ಬೇಡ, ರಾತ್ರಿಗೆ ಎತ್ತೊಳ್ಳೆ ದಿನ ಬರಲ್ಲ. ಕಂದ ಅಯ್ಯೋ ಅಮ್ಮ ನನ್ನ ಕಿವಿ ಹೋಗ್ತಿಲ್ಲ ನೀ ತಾಯಿ ಯಾರು ಫೋನ್ ಮಾಡದ್ಬಿಟ್ಟು ನನಗೇ ಮಾಡ್ತಾನಲ್ಲ ಈ ಸ್ವಾಮಿ. ನಮಗೆ ನಮ್ಮ ಕೊರೋನಾ ಬಂದಿತ್ತು ಅಂತ ತಿಳ್ಕೊಂಡಿದ್ದವನು. ಅಮಾವಾಸ್ಯ ಗ್ರಹಣದ ನಂತರ ಇವತ್ತು ರಾತ್ರಿ 12:30ಕ್ಕೆ ನಿನ್ನ ಸನ್ನಿವೇಶಗಳನ್ನು ದೂರ ಮಾಡಿ ಆ ಮಾತೆಯನ್ನು ಆಹ್ವಾನಿಸಿ ನಿನ್ನ ಕಷ್ಟಗಳನ್ನು ದೂರ ಮಾಡಿ ನಿನಗೆ ಒಂದು ಹಂದಿಯನ್ನು ತಂದು ಕುಯ್ದು ನಿನಗೆ ಚಂಡಿ ತಾಯಿಗೆ ಆಹುತಿಯನ್ನು ಕೊಟ್ಟು ನಿನಗೆ ಒಳ್ಳೇದು ಮಾಡಿರ್ತಕ್ಕಂಥ ನಾನು ಪೂಜಾರಿ ನಮ್ಮ ಶತ್ರುಗಳನ್ನೆಲ್ಲ ಕ್ಷಮ ಮಾಡಿದರಿದೆ. ನಿನ್ನಂತ ಶತ್ರುಗಳನ್ನೆಲ್ಲ ನಾಶ ಮಾಡಿದರಿದ್ದರೆ ನಾನು ಸುಂದ ಪಡಗರನೇ. ಇಲ್ಲ ಹೋಗಂಗ ನನ್ ದೇವ್ರು ಹುಟ್ಟಿಸೇವನ್ ಹೆಂಗಾರ ಮಾಡ್ಲಿ, ನೀವೇ ನನ್ ಹೋಗಿ ಮಾತಾಡ್ತೀಯಲ್ಲ ಅವನ ಒಂದೇ ಸಮಕ್ಕೆ ಉಸಿರು ಕಟ್ಟೆ ಆಗುತ್ತೆ ನನಗೆ. ನನ್ನ ಮಾತನ್ನು ಧಿಕ್ಕರಿಸಿ ಮಾತನಾಡುತ್ತಿರುವ ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನ್ಗೆ ಒಳ್ಳೇದಾಗಕ್ಕಿಲ್ಲ. ಜಮೀನ್ ಮಾಡ್ಕೊಂಡಿದ್ದೀನ ಅಥವಾ ನಿಮ್ ಮನೆ ಬೆಂಕಿ ಇಕ್ಕಿದೀನ? ಬರೀ ಎಲ್ಲ ಕೆಟ್ಟದ್ ಮಾಡಿ ನಮ್ಗೆ ಕೈ ಹೊತ್ತು ಕೊಟ್ಟಾರ ₹1 ಕೊಡ್ದಂಗ ಆಗೋತು. ನನ್ನನ್ನು ಧಿಕ್ಕರಿಸಿ ಮಾತನಾಡುವಷ್ಟು ಸೊಕ್ಕೆ ನಿನಗೆ? ಅದೇ ಅಡಿಗೆ ಏನೋ ಬೇದಿಗೆ ಇದೆ ನೋಡ್ ಕೂಗಿ ಟಿಕಾರದವ್ರು ಊರ್ ಬರ್ಲಾದಂಗ್ ಕೂಗಿ ಅಂತೀಯ. ಯಾರು ಸಾಲ ಕೊಡೋರು ಅಂತ ಕೂತಾರಲ್ಲ ಹಂಗೆ. ತಾಯಿ ಜಗನ್ ಮಾತೆ ಅಮ್ಮ ನಮ್ಮಮ್ಮ ಹೊಲ್ದಾಗ ಇದೆ ಅಮ್ಮ ಐತೆ ಅಜ್ಜಿ ಐತೇನಮ್ಮ ಹೊಲ್ದಾಗ ಇದೆ. ನೀರಪ್ಪ ಹಾಕ್ತಂಗ್ ಕುಡ್ದ್ಬಿಟ್ಟವನ್ನ ಗುಡ್ರದಾಗಿ. ಕಂದ ಕಂದ ಸ್ವಾಮಿ ಕಂದ ಕಂದಗ ನಿಮ್ಮ ಅಮ್ಮನು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಎಲ್ಲಿ ಇದ್ದೀವ ಅಲ್ಲಿ ತಾಮ ನಿನ್ಗೆ ಮಾಟ ಮಾಡಿಬಿಡ್ತೀವಿ. ನಂದು ಕಷ್ಟದಲ್ಲಿ ಒಂದು ಮಿಟ್ಟದಲ್ಲಿ ನಿನ್ನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಜತಸಿದ್ಧರನ್ನು ಮಾಡಿ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ನಿನಗೆ ಒಳ್ಳೇದಾಗಬೇಕು ಅಂತ ನಾನು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬಂದು ನಿನಗೆ ಮುನ್ನಾಡಿ ಮಾಡಿಕೊಂಡು ನೀನು ಹಿಂಗ ಮಾಡಿಸಿಕೊಂಡು ನೀನು ತಲೆನೋವು ಮಾಡಿಸಿಕೊಂಡು ನೀನು ತಲೆನೋವು ಬರೋದಕ್ಕಿಂತ ಹೊಟ್ಟೆ ನೋವು ಬರೋದಕ್ಕಿಂತ ಅಂತ ನಿಮ್ಗೆ ಯಾವ್ದು ಇವಾಗ ರುಚಿ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗಬೇಕು ಅಂತ ನಾನು ಕಷ್ಟಪಟ್ಟು ನಿನ್ನ ಮಗನನ್ನು ಮದುವೆ ಮಾಡಿ ನಿನಗೆ ಹೆಂಡತಿಗೆ ತುಂಬಾ ವ್ಯಾಪಾರ ಆಗಂಗೆ ಮಾಡಿ ನಿನ್ಗೆ ಒಳ್ಳೆ ಕಲೆಕ್ಷನ್ ಆಗಂಗೆ ಮಾಡಿ ಮತ್ತು ಮಗಳಿಗೆ ಒಂದು ಬೇರೆ ಕಡೆ ಸಂಬಂಧವನ್ನು ಹುಡುಕೊಂಡು ಕೊಟ್ಟು ನಾನು ತುಂಬಾ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿನಗೆ ಅಲ್ಲಿಂದ ಅಯ್ಯಪ್ಪ ಕೆಟ್ಟಿ ನಾನು 3 ಮಾತಾಡೋದು ಉಸಿರು ಕಟ್ಟಿದಂಗ ಆಗುತ್ತೆ. ನೋಡ ಭಗ 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 ಅಂತ ಅಂತಾರಲ್ಲ ಯಾವಾಗ್ಲೂ ಮಾತಾಡೋಣ. ಇನ್ನೆಷ್ಟು ಕುಡ್ದಿರ್ಬೇಕು? ಯಾರನ್ನ ಹಿಡ್ಕೊಂಡಲ್ಲಿ ಪಕ್ಕದಾಗ ಹಂಗಿಂಗೆ ಬರ್ತಾ ಚಚ್ಬಿಟ್ರಪ್ಪ ಅವನಿಗೆ. ಇನ್ನು ಅವನಿಗೆ ಗಾಳಿ ಹಿಡ್ದಾಗ ಈಗ ಸ್ವಾಮಿನ ಯಾರು ಕಾಣ ನಂಗೆ. ನಾನು ಹಿಮಾಲಯದಲ್ಲಿನ ತಪಸ್ಸುಗಳನ್ನು ಮಾಡಿ ಸಾವಿರಾರು ವರ್ಷಗಳಿಂದ ಕೂತು ತಪಸ್ಸನ್ನು ಮಾಡಿದ ತಾಯಿಯನ್ನು ಆಹ್ವಾನಿಸಿ ಅಲ್ಲಿ ನಾನು ಕೇಳಿದಾಗ ನನ್ನ ಭಕ್ತನಿಗೆ ಯಾಕೆ ತಾಯಿ ಇಂಥ ಕಷ್ಟವನ್ನು ಕೊಡ್ತಿದ್ದೀಯ ಅಂತ ಕೇಳಿದಾಗ ತಾಯಿ ನನ್ನ ಮಗನಿಗೆ ಪೂಜೆ ಪುರಸ್ಕಾರಗಳನ್ನು ಕೊಡ್ತಿಲ್ಲದ ನಾನು ನಿನಗೆ ಹೇಳುವುದೇ ನೀನು ಈ ಅಮಾವಾಸ್ಯೆಗಿಂತ ತಾಯಿ ಹತ್ರ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ತಕ್ಷಣ ನಿಮ್ಗೆ ಮಾಡಿಕೊಂಡ ಕರ್ಮನ ಕ್ಯಾಯ ಹೋಗಪ್ಪ
ಅಯ್ಯೋ ನಮ್ಮನ್ನ ಇದು ಬೇಡ ನಮ್ ಮಂದಿಯವ್ರೆ ಸಾಕು ಸ್ವಾಮಿ ನನಗೆ ಫೋನ್ ಮಾಡ್ಬೇಡ್ರಿ ನಿಮ್ ಮನೆ ಹಾಳಾಗೋಗ ನೀನ್ ಸ್ವಾಮಿ ಇನ್ನಿಂದ ಇದೊಬ್ಬ ಮಾತ್ರ ಎಲ್ಲ ಖಾಲಿ ಆಗು ಅಂಗಡಿಗೆ ತಂದಿದ್ದವು ಖಾಲಿ ಅದು ಇಲ್ಲಿ ನಾನ್ ತಂದಿದ್ದವು ಖಾಲಿ ಅದು ನೀನು ಈ ತರ ನೀನು ಅಭ್ಯಾಸ ಮಾಡಿಸ್ಕೊಂಡಿದ್ರೆ ನೀನು ಮಾತ್ರ ನುಂಗಿ 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 ಎರಡು ಕಿಡ್ನಿಗಳೆಲ್ಲ ಫೇಲ್ ಆಗಿ ಕೊನೆಗೆ ನೀನು ಹೊಟ್ಟೆ ಬತ್ತಾ ಊದ್ಕೊಂಡು ಕೊನೆಗೆ ಒಂದು ಆಪರೇಷನ್ ಇಲ್ಲದ ಆಪರೇಷನ್ ಫೇಲ್ಯೂರ್ ಆಗಿ ನಿನ್ನ ನಾವು ಕ್ಷಮಿಸಿ ಸಿ ಇಸ್ ಡೆಡ್ ಅನ್ಬೇಕು ಡಾಕ್ಟ್ರು. ನಿನ್ನ ಸಾವಿನ ನಂತರ ನಿನ್ನ ಮಕ್ಕಳೆಲ್ಲ ಕುಡಿದು ಕುಪ್ಪಳು ಮಶಾಲ್ ಜಗುಳಿ ಮಾಡ್ತಿಲ್ಲ ನೀನ್ ಸಾಯಾಗಿ ಸ್ವಾಮಿ ನೀನ್ ನನಗೆ ಇನ್ನೇನ ಫೋನ್ ಮಾಡ್ರಿ ನೋಡು ಹಳೆವು ನಾಳಾಗ ಹೋದೆ ನಿನ್ನಿಂದ ನಾಳಾಗ ಹೋದೆ ಫೋನ್ ಇದು ಮಾತಾಡಿ ನಾಳೆಗೇನೆ ಇಲ್ದಾಗ ಆಗೋತ್ ನನ್ಗೆ. ಕಂದ ಬಂದಾಗ 10 ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ನನ್ಗೆ. ಓ ಅಲ್ಲಿ ಅದೇ ಇದು ಒಳ್ಳೇದ್ ಮಾಡುವ ಎಲ್ಲ ವರ್ಷಗಳ್ರಿ ಅಂತ ಕೊಟ್ನಲ್ಲ. ಹ್ಞೂ ಕಣಪ್ಪ ನೋಡು ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟಲ್ಲ. ಅದ್ ದುಡ್ಡೆಲ್ಲ ತಗೊಂಡ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ. ನೀನ್ ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಲ್ಲಪ್ಪ, ಅದು ಹೋಗೋದೇ ಇಲ್ಲ. ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋದೆ, ನೀನ್ ಭಿಕ್ಷೆ ಕೊಟ್ಟಿದ್ದಲ್ಲ 10 ರೂಪಾಯಿ. ಅದೇ ಇದು 5 ಜನ 6 ಜನ ಕೊಟ್ನಲ್ಲ ಎಲ್ಲ ಹಂಚ್ಕೊಳ್ರಿ ಅಂತ. ಅದೇ ಹಂಚ್ಕೊಳ್ಳಿ ಅಂತ ಕೊಟ್ರೆ ನಮ್ದೊಂದ್ ಕಾರ್ ಐತೆ. ಇದು ಸತಿ ಕಾರ್ ಐತೆನವ? ನಮ್ದು ಕಾರ್ ಐತಲ್ಲ, ಡೀಸೆಲ್ ಹಾಕ್ಸೋಣ ಅಂತ ಹೋದೆ ನೀನ್. ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿಕೊಂಡಿದ್ದು. ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ ಆಮೇಲೆ ನೀನ್ ಕೊಟ್ಟಿದ್ ಚಿಲ್ರೆ ಕಾಸು ಎಲ್ಲ ಕೊಟ್ಟು ನೀನ್ ಕೊಟ್ಟಿದ್ 10 ರೂಪಾಯಿ ವಾಪಸ್ ಕೊಟ್ರು. ಅರ್ಧೋಗೈತ್ ನೋಡ್ರಿ ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಬಂಕ್ನವ್ರು. ಕಾರು ಅದೆಲ್ಲ ಮಾಡಿಕೊಂಡ್ರು ನಮ್ಮ ಎಷ್ಟು ಕಾರು? 3 ಬಾಡಿಗೆ ಬಿಟ್ಟಿದೀನಿ. ಒಂದು ನಾವು ಓಡಾಡಕ್ ಮಡಿಕೊಂಡಿದೀವಿ ಕಣಪ್ಪ, 4 ಒಟ್ಟು. ನೋಡು 4 ಕಾರ್ ಇದಾವಂತ. ನೀವು ಒಂದ್ ಓಡಾಡಕ್ ಮಾಡಿ ಮತ್ತೆ ಅಲ್ಲಿ ಹೆಂಗ್ ಕುಕೊಂಡಿದ್ರಿ ಹೊರಗ್ ಬಟ್ಟೆ ಹಾಕೊಂಡ್? ಅದೇ ಬಿಸ್ನೆಸ್ ಕಣಪ್ಪ ನಮ್ದು, ವ್ಯವಹಾರ ಮಾಡೋದು ಅಲ್ಲೇ. ನಾವು ಹಂಗೆ ಕೂಡಿಕಂತೀವಿ. ಮೈ ಕೈ ಏನು ನೋವು ನಮ್ಗೆ. ಮೊದ್ಲಿಂದ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ, ಬರೀ ಅದೇನೆ. ನಮ್ ತಾತ ಮುತ್ತಾತ ನಮ್ ಅಪ್ಪನ ಕಾಲದಿಂದ ಅದೇ ಬಂದಿರೋದ್ ನಮ್ಗೆ. ಅದೇ ಅಲ್ಲಿ ನಂಜುಂಡೇಶ್ವರ ಬಿಡೋದು ಹಿಂಗೆ ಡ್ಯೂಟಿ ಒಟ್ನಾಗೆ. ಡ್ಯೂಟಿ ಅದೇನೆ ಕಣಪ್ಪ. ನೋಡಪ್ಪ ಈಗ 10 ರೂಪಾಯಿ ಅರ್ಧೋಗೈತೆ, ಬಾರಪ್ಪ ಬೇರೆ ಕೊಟ್ಟೋಗು ನಂಜನಗೂಡಿಗೆ ಬಾರಪ್ಪ. ನಂಜನಗೂಡಿಗೆ ತಿರ್ಗಾ ಬರಕಾಗತ್ತ? ನಂಜನಗೂಡಿಗೆ ಅಲ್ಲಿ ಬಿಡಿ 10 ರೂಪಾಯಿ ನಾವು ಕೊಟ್ಟಿರೋದು ತಿರ್ಗಾ ನಂಜನಗೂಡಿಗೆ ಏನ್ ಕೊಡಕ್ ಹೋಗ್ತಾರೆ? ಇನ್ನೊಂದ್ಸಲ ಯಾವಾಗ ಬಂದಾಗ ವಾಪಸ್ ಕೊಡಿರಿ ಅಂತೆ. ಈ ನಂಬರ್ ಹಂಗೆ ಯಾಡ್ ಮಾಡ್ಕೊ, ಇನ್ನೊಂದ್ಸರಿ ಬಂದಾಗ ಮರಿಬೇಡ ಕಣಪ್ಪ. 10 ರೂಪಾಯಿ ಕೊಟ್ಟೋಗಪ್ಪ. ಆಯ್ತಕ್ಕ ಕೊಡ್ತೀನಿ ಬಿಡಕ್ಕ ಇನ್ನೊಂದ್ಸಲ ಬಂದಾಗ. ಫೋನ್ ಪೇ ಗೂಗಲ್ ಪೇ ಏನಾನ ಐತಾ? ಈಗ ನಮ್ಗೆ ಅದು ಗೊತ್ತಾಗಲ್ಲ. ಅಲ್ಲ ನೋಡಿ ಯಾರ್ ತಾವ್ ಇದ್ರೆ ನೋಡಿ ಗೂಗಲ್ ಪೇ ಬೇಗಲ್ ಪೇ ಎಲ್ಲ ಪೇ ಅಂತ ಅಲ್ಲಿ ನೋಡ್ರಿ ಈಗಲೂ ಆಗ್ಲೂ ಪ್ರಾಣ ಬಿಡೋಣ ಅನ್ಕೊಳ್ತಿದ್ಲು. ಅಯ್ಯೋ ಅದು ಹೆಂಗ್ ಬತ್ತೇನಪ್ಪ, ಅಯ್ಯೋ ಮರಿ ಊಟ ಮಾಡಿಲ್ಲ ಕಾಸ್ ಕೊಡಪ್ಪ 2 ರೂಪಾಯಿನ ಅಂತ ಅನ್ನ ಸುಮ್ನೆ ಹಂಗಲ್ಲಿ ನಾಟಕ. ಸುಮ್ನೆ ನಾಟಕ ಆಡೋದು ವೃತ್ತಿ ಅದೇ ಇದು. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ನೋಡಿ. ನಾವು ಚೆನ್ನಾಗ್ ಮಾತಾಡ್ತೀನಿ ಅಲ್ವನಪ್ಪ ನಾನು, ಚೆನ್ನಾಗ್ ನಾಟಕ ಹೇಳ್ತೀನಲ್ವಾ? ಸುಮ್ನೆ ಹಂಗ ಅನ್ನೋದು, ಮರಿ ಏನನ್ನ ಕೊಡಪ್ಪ ಊಟ ಮಾಡಿ 3 ದಿವಸ ಆಯ್ತು ಅಂತ ಅನ್ನ ಸುಮ್ನೆ ಹಂಗಲ್ಲಿ. ಡ್ರಾಮಾನು? ಡ್ರಾಮಾ. ನಾವು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದಿರ್ತೀವಿ, ಒಡವೆ ಇದು ಸೀರೆ ಎಲ್ಲ. ಅಲ್ಲಿಗೆ ಬಂದಾಗ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ, ತಿರ್ಗಾ ಹಳೇದ್ ಹಾಕೊಂಡ್ ಕೂತ್ಕೊಂಡ್ಬಿಡ್ತೀವಿ. ಗೊತ್ತಿರಲ್ಲ ನೋಡಿ, ಎದುರಾಗೂ ಹಿಂಗೈತೆ ಅನ್ನೋದು ನಮಗ್ ಗೊತ್ತು. ಇವತ್ತೇ ನೀವ್ ಹೇಳಿದ್ರೇನೋ ಅಮ್ಮ. ಈಗ ನಿನ್ನ ಹೆಂಗಾರ ಮಾಡಿ ಅವರೆಲ್ಲ ನಿಮ್ಮರೇ, ಅವ್ರಲ್ಲಿ ಕುಂತಿದ್ದಾರಲ್ಲ ನಿಮ್ಮರೇ? ನಮ್ದೆಲ್ಲ ಒಂದೇ, ನಾನೇ ಅದಕ್ಕೆ ಅಧ್ಯಕ್ಷರು. ಅದ್ರಲ್ಲಿ ಎಲೆಕ್ಷನ್ ಐತರ? ನಾನ್ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀನಿ ಅದ್ರಾಗೆ. ಏನಂತ ಎಲೆಕ್ಷನ್ ಅದ್ರಾಗ? ಎಲೆಕ್ಷನ್ ಹೆಸರೇನು? ಎಲೆಕ್ಷನ್ ಏನಿಲ್ಲ, ಹಂಗೆ ನಮ್ದೊಂದ್ ಎಲೆಕ್ಷನ್ ನಾವೆಲ್ಲ ಕಮಿಟಿ ಮಾಡ್ಕೊಂಡಿದೀವಿ ನಮ್ ಸಂಘದ್ದು. ಆ ಸಂಘದಾಗ ನಾವು ಎಲೆಕ್ಷನ್ ನಿಂತ್ಕೊಳ್ಳೋದು ಯಾರು ಬೇಕಾದ್ರು. ನಾನ್ ಗೆದ್ದಿದ್ದೀನಿ ಸರಿ. ನಂಜಮ್ಮ ವಿನ್ ಆಗಿದ್ದಾಳೆ. 5 ವರ್ಷ ನಂದೇ ಇನ್ಚಾರ್ಜು. ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ ಬಂದ್ ನನ್ನ ಕೈ ಕೊಡ್ತಾರೆ. ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆ ಎಲ್ಲ ನೋಡ್ಕೊಳೋದು. ಆಮೇಲೆ ನನ್ ಕಾರಲ್ಲಿ ನಾನು ಓಡಾಡ್ತೀನಿ. ನನ್ ಜೊತೆಗೆ 4 ಜನ PM ಗಳು ಮಡಿಕೊಂಡಿದೀನಿ. ಅವ್ರ PA ಎಲ್ಲ ತಿಂಗಳಿಗೆ 1,20,000 20,000 ಸಂಬಳ. 1,20,000 ತಿಂಗಳಿಗೆ ಸಂಬಳ ಒಂದ್ PAಗೆ. ನಿಮ್ಮ ಯಜಮಾನ್ರು? ನಮ್ ಯಜಮಾನ್ರು ಅವ್ರು ಬೇರೆ ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರು ಆ ಕಡೆ, ಅವ್ರ ಇನ್ನೊಂದ್ ದೇವಸ್ಥಾನ
ಚಾಮುಂಡಿ ಬೆಟ್ಟ. ಒಳ್ಳೇದಾಗ್ತದೆ, ನಮ್ಗೆ ಗೊತ್ತೇ ಇಲ್ಲ ನೋಡಿ. ಭಿಕ್ಷೆ ಕೊಡೋದೇ ಸ್ವಲ್ಪ ಅನ್ನಿಸ್ತೈತಿ. ನಾವೇ ಅವ್ರಿಗಿನ್ನ ಕಡೆ. ಮರಿ ನಿಮ್ಮ ಹತ್ರ ಎಷ್ಟು ಕಾರ್ ಇದಾವೆ? ಇಲ್ಲ, ನಮ್ದು ಯಾವ್ದೋ ಒಂದು ಕೆಟ್ಟೋಗಿರೋ ಕಾರ ಐತೆ, ಒಂದು ಯಾವ್ದೋ ಒಂದು ಹಳೇದು. ಏನಪ್ಪ ನೀನ್ ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ? ಬಿಡಕ್ಕೆ ನಿಮ್ಗೆ ಅದೆಲ್ಲ ಏನ್ ಲೆಕ್ಕ? ಹಾ, ಅದೆಲ್ಲ ಏನ್ ಲೆಕ್ಕ ಬಿಡಿ. ತಗೊಳ ಮರಿ. ನಿಮ್ತಾವ್ ಮಾತಾಡೋದಕ್ಕಿನ್ನ ನಾವೇ ನಿಮ್ ಜಾಗದಾಗ ಬಂದು ನಿಮ್ತಾವೆಲ್ಲ ಒಂದ್ 2 ಲಕ್ಷ ಇಸ್ಕೊಂಬರೋ ಅನ್ನಿಸ್ತಾ ಇದೀಗ. ಅಲ್ಲ ಹೋಗ ಮರಿ, ನೀನು ಒಳ್ಳೆ ದುಡ್ಡು ನೋಟ್ ಕೊಡೋ ಬಿಟ್ಟು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಾ? ಎಥು ನಿನ್ ಬಾಯಿಗೆ ಮಣ್ಣಾಕ ಸೊಳ್ಳೆ ಮಗನೆ. ಕೊಡೋದ್ ಕೊಡ್ತೀಯ, ಚೆನ್ನಾಗಿರೋದ್ ಕೊಡ್ಬೇಕು ತಾನೆ. ಅಲ್ಲ ಭಿಕ್ಷೆ ಕೊಟ್ಟು ಅವ್ರದ್ದು ಇಲ್ಲ ಹೊಸ ನೋಟ್ ಅಂತ ಕೊಟ್ಟೆ, ನನಗೇನ್ ಗೊತ್ತು. ತಗೊಳ್ಳಿ ನೋಡಿ, ಬರ ಇಲ್ಲಿ ಮತ್ ಹೇಳು. ಓ ಹಲೋ. ಹಲೋ, ನಾನ್ ಕೆಂಪ್ರಂಗಮ್ಮ. ಏನ್ ಕೆಂಪ್ರಂಗಮ್ಮ? ಏನ್ ಮರಿ, ಆವಾಗ ನಮ್ಮ ಮೊನ್ನೆ ಭಿಕ್ಷೆ ಕೊಡೋದ್ ಕೊಟ್ಟಿದ್ಯಾ, ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ? ಅಲ್ಲ ನಿನ್ಗೇನು ಮಕ ಮುಷ್ಟಿ ಕಣ್ಣು, ನಮ್ಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಎಲ್ಲ ಕಾಣ್ತೈತೆ, ಕಪಾಳ ಕಾಣ್ತೈತೆ, ಎಲ್ಲ ಕಾಣ್ತೈತೆ. ಚೆನ್ನಾಗಿರೋ ನೋಟ್ ಕೊಟ್ಟೋಗ್ಬೇಕು ಭಿಕ್ಷದವ್ರಿಗೆ ಅಂತ ಗೊತ್ತಾಗಲ್ವಾ ನಿನ್ಗೆ? ಅಂತ ನೋಡ್ರಿ ಅರ್ಧೋಗಿರೋದ್ ಕೊಟ್ಟೋಗಿದ್ಯಲ್ಲ. ಅವ್ರೆ ಅಂದ್ರೆ ಜನ್ಮ ಒಬ್ಬರಿಗೆ ₹1 ಭಿಕ್ಷೆ ಕೊಡಲ್ಲ. ಅಯ್ಯೋ ಇವನೇ ಅಂತ ನಮ್ಮನ್ ಮಾತಿನ ಮಾಡಿದಲ್ಲ. ಲೇ ಕುಡ್ಕ ನನ್ನ ಮಗನೇ, ನೀನು ಕುಡ್ಕ ಅಲ್ವ? ನಮ್ಮ ಮೊದ್ಲು ಚರಂಡಿಗೆಲ್ಲ ಬಿದ್ದು ಒದ್ದಾಡಿವಲ್ಲ. ಇವಾಗ ಬಿದ್ದೋಗಣ. ಲೇ ನೀನ್ ಬಿದ್ದೋಗಿದೆ ಇನ್ನೇನು ಲೇ. ಈಗ ಕರೆಂಟ್ ಇಲ್ವಲ್ಲ, ಹೆಂಗ್ ಮನೆ ಕಣದು? ಫ್ಯಾನ್ ಹೆಂಗ ತಿರುಗ್ಬೇಕು ನಮ್ಮ ಮನೆಗೆ? ಲೇ ಒಂದ್ ಬೀಸಣ್ಗೆ ತನ್ನ ಬಾರಲ್ಲಿ ನಂಗೆ ಸೆಕೆ ಬೀಸ್ಲೇ. ಲೇ ನರಸಿಂಹ, ಇಲ್ಲ ಏನ್ ಹಂಗ್ ಹುಡುಕ್ತಿದ್ಯಾ? ಏನ್ ಮಾತ್ರೇನೋ? ತಲೆನೋವು. ಯಾರಿಗೋ? ಯಾರಿಗೋ ತಲೆನೋವು? ಯಾವ್ದೋ ಅಜ್ಜಿನ ಕೆಣಕಿದ್ಯ, ಅಜ್ಜಿ ಮಕ್ಕ ಉಗ್ದಿರ್ಬೇಕು. ನರಸಿಂಹ, ಏನ್ ಕರ್ಮನಪ್ಪ ನಮ್ಮನ್ನ. ಅವನ್ಯಾರ ಮರ್ಬಿದ್ದು ಐತೆ, ಕರೆಂಟ್ ಐತೆ, ರೆಡಿ ಮಾಡು ಅಂತ ಅವನು ಹೇಳ್ತಾನೆ. ಮಳೆ ಬತ್ತಾಯ್ತಣ್ಣ ಜೋರಾಗೆ. ಮಳೆನಾ? ಇಲ್ಲೆಲ್ಲ ಅಲ್ಲಿ 7 ಮನೆ ಬಿದ್ದೋಗ್ಯವೆ. ಅದಕ್ಕೆ ಕಳ್ಳೆ ಇಲ್ಲಿ ಯಾರ ಹೋಯ್ದ್ರು, ನಮ್ಮನ್ ನೆಂದೋಗ್ಬಿಟ್ಟಿದೀನಿ ಫುಲ್ ಮಳೆಗೆ. ಯಾರ ನೀರು ಇದ್ರು, ಮಳೆ ಬಂತೋ ಒಂದು ಗೊತ್ತಾಗ್ತಿಲ್ಲಪ್ಪ. ಕಕ್ಕಿರೋದ್ರ ಮೇಲೆ ಮನೆ ಕಂಡಿದ್ವಿ, ಅದಕ್ಕೆ ಹಂಗಾಗ್ತಾ ಐತೆ. ಇದೇ ಮಳೆ ಬರ್ಲಿಲ್ವನೋ? ತೋಲ್ಡ್ ಬಂದೈತ್ ಮಳೆ. ಏನ ಉಸ್ರ ಹಂಗಾಡ್ತಿದ್ಯಾ? ನರಸಿಂಹ, ನರಸಿಂಹ ಏನ್ರಿ? ಏನ್ ಮಾಡ್ತಿದ್ಯಾ? ಗಾಡಿ ತಗೊಂಡು ಅದೆಂತದ ಕಿತ್ತೋಗಿರೋ 2 ವಾಲೆ ಇಕ್ಕೊಂಡಿದ್ಯಲ್ಲ ಕಿವಿಗೆ, ಅದ್ರ ಜೊತೆಗೆ 2 ಬಳೆ ಹಾಕೊಂಡ್ಬಿಡು. ಅಂಗಲ ಕರೆದಾರೆ, ಇಂಗಲ ಕರೆಲಾರೆ, ಇಂಗಲ ಕರೆಲಾರೆ. ತುಲ್ಲಿನ ಕರೆಲ್ಲ ತುಲ್ಲಿನ ಹೆಂಗನ ತಿರ್ಗಾಡ್ತಿ ಅದಕ್ಕೆ ಏನೋ ಯಾಕೋ ಹಸುರು ಹಂಗ್ ಬಿಡ್ತೀಯ? ಉಷ್ಣತೆ ಉಂಟ ಇದು ಅಂದನೆ ಬರಲ್ಲ ಈಚೆ. ತಿಕ್ದೊಳಗ್ ಬೆಟ್ಟಿಕ್ಕಳು ಒಂದನೆ ಗೊತ್ತಾಗಿಲ್ಲ. ಉಸಿರು ಬಿಡೋ ಜೋರಾಗೆ, ದಮ್ ಕಟ್ಟು. ದಮ್ ಕಟ್ರೆ ನೀರ್ ಕಾಂತಲ್ಲ, ಈಗಲೇ ಉಸಿರಾಡಕ್ ಆಗಲ್ಲ, ಹಂಗ ತಿಳ್ಕಿರು ಗೊತ್ತಾಯಿಲ್ಲ ಒಂದ್ ತೊಟ್ಟು ಈಚೆ. ಮತ್ತೆ ತಿಕ್ದೊಳಗ್ ಕೈ ಇಕ್ಕೋ. ನರಸಿಂಹ, ಏನಂತವಾ ಹೇಳೋ, ಮಾತಾಡ. ಅಪ್ಪ ಅನ್ನೋ. ನಮ್ಮ ಅಪ್ಪನ್ನೇ ನಾನು ಅಪ್ಪ ಅಂದಿಲ್ಲ. ಇನ್ನೇನಂತಿದ್ದೆ? ಹಂಗಾರ ಅವ್ನು ನಿಮ್ಮ ಅಪ್ಪ ಅಲ್ಲ ಅನ್ಸುತ್ತ, ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ?
ಏನ್ ಅಷ್ಟ್ ಜೋರಾಗಿ ಹೋಯ್ತಿದ್ಯಾ? ಅಮ್ಮನ ಎಲ್ಲ ಪ್ರತಿಯೊಂದು ಹೇಳ್ಬೇಕಾ? ಯಾರ್ದ ಮನೆ ಒಳಗೆ ಹೋಗಿದ್ದೆ ನನ್ ಮಗ ಇಷ್ಟೊತ್ತಾಗ 10:30 ಆಯ್ತು ಅಂದ್ರೆ ಯಾರ್ದ ಮನೆಗ ಮೆಲ್ಲಗ್ ನಿಮ್ ಮನೆಯವರೆಲ್ಲ ಮನೆ ಕಡ್ಮೇಲೆ ಬೇರೆ ಮನೆ ತಕ ಹೋಗಿದ್ಯಾನೋ? ಏಯ್ ನರಸಿಂಹ ಜೋರಾಗಿ ಮಾತಾಡ್ಬೇಡ, ಮೆಲ್ಲಗ್ ಮಾತಾಡು, ಅವ್ರು ಎದ್ಬಿಡ್ತಾರೆ ಪಕ್ಕದ ಮನೆಯವರು. ಏ ನಿಮ್ ಅಗಳಲ್ಲಿ ನಿಮ್ ವಾಚನ್ ಯಾರೋ ಹಿಡ್ಕೊಂಡು ಹೋಗ್ತಾರ ನೋಡ್ಲಾ. ಲೇ ನರಸಿಂಹ ಈಚಿಗ್ ಬಾ ನರಸಿಂಹ 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 ಈ ಮಾತ್ರ ನುಂಗಿ ಉಷ್ಣ. ನರಸಿಂಹ ಓ ನಿಮ್ ಮಾತನ್ನ ಹಿಡ್ಕೊಂಡು ಹೋಗ್ತಾರ ನೋಡ ಯಾರು? ನಿಲ್ಕೊಂಡು ಹೋದ್ ಅಲ್ಲೇ ಕೈ ಕಾಲು ಬಿದ್ದು ಹೋಗ್ತೈತೆ, ನಮ್ಮ ಮನೆ ದೇವ್ರದದು. ಓಹೋ ನೀನು ಕಂಡರ ಹೆಣ್ಮಕ್ಳು ಹೋಗಿ ಹಿಡ್ಕೊಂಬೇಕಾರೆ ಏನು ಬಿದ್ದೆ ಹೋಗಿಲ್ಲ ನಿಂಗೆ? ಇವ್ನು ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಬರೀ 150 ಸಲ ಅದನ್ನೇ ಹೇಳ್ತಾರ್ರಿ. ಹಾ ನಮ್ಮನ್ ಲಾಸ್ಟಿಗೆ ನನ್ನ ಚಾಪೆನ್ನು ಕಲ್ದಿ ಮಾಟಿಗೆ ಬರಕ್ ಮಾಡ್ತಾನೆ ಇವನು ಯಾವ ಕೊಡ್ತ ನನ್ನ ಮಗ. ಲೇ ನೀನ್ ಮನೆ ವಾತ ಬೇರೆ ಹಿಡ್ಕೊಂಡ್ರೆ ಕೈ ಕಾಲು ಬಿದ್ದೋತವೆ, ಬೇರೆಯವ್ರ ಮನೆ ಹೆಣ್ಮಕ್ಳು ನೀನ್ ಹಿಡ್ಕೊಂಡ್ರೆ ನಿಂಗೇನು ಬಿದ್ದೋ ಹೋಗಿಲ್ಲ? ನಿನ್ಗೇನ್ ನಿನ್ನೇನು ಆಸ್ತಿ ಬರ್ಸ್ಕೊಂಡಿದ್ದೀನಿ, ಯಾಕೆ ಯಾವಾಗ ಅದನ್ನೇ ಹೇಳ್ತೀಯಲ್ಲ? ಸ್ವತಂತ್ರ ಬಂದ ಈಗ ಸ್ವತಂತ್ರ ಬಂದಿರೋ ನಂಗೆ ಆಡ್ತೀಯ. ಈಗ ನೀನ್ ಒಪ್ಕೊ, ನಾಳೆನ ದಿವಸ ಒಂದೊಂದ್ ಪಾಕೆಟ್ ಫ್ರೀ ಕೊಡ್ತೀಯ ನಂಗೆ. ಕೊಡೋಣ ಮತ್ತೀಗ ಅವನ ಅಮ್ಮನ ಹಾಕಿ ನಾನು ಎಲ್ಲಾರು ನಿನ್ ಬಂಡವಾಳ ಫುಲ್ ಎಲ್ಲಾರು ಹೇಳ್ಕೊಂಬರ್ತೀನಿ. ಹೇಳ್ಕೊಂಬೋಗು ನಮ್ಮನ್ನ ಹೇಳ್ಕೊಂಬಂದ, ಅದಕ್ಕೆ ನಾನೇ ಉಸಿರಾಡ್ಬಿಡಲ್ವಲ್ಲ ಕಾಯಿನಾಕೆ. ಯಾರ ಮನೆಗೆ ಹೋಗಿದ್ದಿ ಹಿಂಗ್ ಜೋರಾಗಿ ಉಸಿರಾಡ್ತಿದ್ಯಾ? ಯಾರ್ದ ಮನೆಗೆ ಹೋಗಿದ್ಯಾ ಎದ್ರಕೊಂಡು ಹಿಂಗ್ ಉಸಿರಾಡ್ತಿದ್ಯಾ? ಕೊಡು ನೀವ್ ಹೆಂಡತಿ ಕೈಲಿ ಫೋನು, ಅವ್ ಅಕ್ಕನ ಕೈ, ವಿಶಾಲ ಅಕ್ಕನ ಕೈಲಿ. ಯಾರ ಮನೆ ಹಾಳು ಮಾಡಿದ್ದೆ ನಾನು? ಬಡ್ಕೊಂಡಿಕ್ಕೆ ಅಂತಾನೆ ಅಲ್ಲ ಮಗ, ಇವನ್ ಯಾರು ಕುಡ್ದ್ಬಿಟ್ಟು ಮಾಡು. ಹಲೋ ಅಕ್ಕ, ನರಸಿಂಹಣ್ಣ. ಎಂಥ ಕುಡ್ಕ ನನ್ ಮಗ, ಅನಿಷ್ಟ್ ಕುಡ್ಕ ಸಿಕ್ಕು ನರಸಿಂಹ. ನಮ್ಮನ್ 3 ಬಾಟ್ಲಿ ನುಂಗಂಗ್ ಮಾಡಿದಲ್ಲ ಅವ್ನ್ ತಾಯಿನಾಕೆ ಈಗ. ಏಯ್ ಅವ ಅಕ್ಕ ಮನೆ ಕಂಡೈತೆ, ಕಾಲನ್ನ ಒತ್ತು, ಅದನ್ನ ಪಾಪ ಕಳ್ಕೊಳ್ಳೋ. ಕಾಲ ಒತ್ತು, ವಿಶಾಲಕ್ಕನ್ ಕಾಲ್ ಒತ್ತು. ಇವನೆಂತ ನನ್ನ ಮಗ, ಇಷ್ಟ ಆದಾಗ ಕುಡ್ದು ರಚಕಟ್ಟಿಗೆಲ್ಲ ಸೊಳ್ಳಿ ಕಡ್ದು ಜ್ಞಾನ ಇಲ್ದಂಗ್ ಬಿತ್ಕೊಂತಾರ. ಇವನೇನ ಕುಡ್ದು ಬಿಟ್ರೆ ಬಡ್ಕೊಳೋದೇನ ಕಾಯಿಲೆ ಐತೆ ಇವನ್ಗೆ? ಏಯ್ ಒತ್ತ ಕಾಲು ಅಲ್ಲ ಪಾ ಸಕುನಿ ಎಲ್ಲ ಮೈನಾಗ ಕುಡ್ದು ಊಸ್ ಕಿತ್ಕೊಂಡಂಗ್ ಮನಿಕಂತಾರೆ. ಇವ್ನ ಯಾರು ಕುಡ್ದು ಬಡ್ಕೊಣ ಇವ್ನ ಮನಗಾಡ್ನಲ್ಲ ಇವನು. ನನಗೆ ಇವಾಗ ತಿಕ್ಲಿಡ್ಸಿ ನನಗೆ ಮನಗದಂಗ್ ಮಾಡಕ್ಕೆ ಎಲ್ಲ ಪ್ರಪಂಚನೇ ಮಣಿಕಂದಿದ್ ಕುಡ್ದು. ಇವ್ನು ಇಷ್ಟೊತ್ತಾದ್ರೂ ಮನಗಿಲ್ಲ ಅಂದ್ರೆ ಇವನ್ನೆಲ್ಲೋ ಕುಡುಕ್ತಿಕ್ಲ ಕುಡುಕ್ತಿಕ್ಲ ನಾಟಿಗೆ ಮಾನಿಸ್ತಾರೆ. ನರಸಿಂಹಣ್ಣ, ಲಕ್ಷ್ಮಿ ಬಂದಳು ಈಚಿಗೆ ಬಾರೋ. ಲಕ್ಷ್ಮಿ ಬಂದಳು ಬಾರ ಈಚಿಗೆ. ನರಸಿಂಹ. ಹಲೋ ನರಸಿಂಹ, ಬೇರೆ ನಂಬರಿಗೆ ಮಾಡಿನು. ಯಾರು? ಹಲೋ ಹಲೋ, ಏನ್ ಮಾಡ್ತಿದ್ದೀರಾ? ನಾನು ಈಗ ತುಮಕೂರಿಗೆ ಹೋಗಿದ್ದೆ. ತುಮಕೂರಿಂದ ಬಂದೇನು ಟೀ ಕುಡ್ದು ಎಲ್ಲಾರ್ಗೆ ಹಾಕೊಂಡು ಕೊಟ್ಟಿದ್ದೀನಿ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಇವಾಗ. ಏನಕ್ಕೆ? ನಾನ್ ಜೀವನ ಮಾಡೋದು ಹೆಂಗೆ? ಕೂಲಿ ಹೋಗುವ ಅದು ಗಾರ್ಮೆಂಟ್ಸ್ ಹೋಗು, ಅಂದ್ರೆ ಯಾವ್ದನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು. ಯಾಕೆ ತರಕಾರಿ ವ್ಯಾಪಾರ ಮಾಡು. ಆಮೇಲೆ ಇದು
ಹಂಗೂ ಆಗ್ಲಿಲ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೋ ದಿನಸಿ ಅಂಗಡಿ ಏನೋ ಕೂಲಿ ಇವಾಗ ಜೀವನಕ್ಕೆ ಯಾವ್ದಾರ ಹೋಟ್ಲಾಗೆ ಪಾತ್ರೆ ಬೆಳಗ್ಗೆ ದುಡ್ಡು ಕೊಡ್ತಾರೆ. ಅಲ್ಲ ನೀನ್ ಹೇಳ್ತಿರತ್ತು ಸರಿ ಆಯ್ತಾ? ನೀನ್ ಬಂದು ನನ್ ಜೀವನ ಹಾಳು ಮಾಡಿ ನಂಗೊಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ, ಅಲ್ಲಿ ಗಂಡ ಹೆಂಡತಿ ಮಕ್ಳು ತವ. ಇವತ್ ನಾನ್ ಏನ್ ಮಾಡ್ಬೇಕು ಜೀವನ ಮಾಡಕ್? ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಹಿಂಗ್ ಮಾಡ್ಬೇಕು ಅಂತ. ಅದು ಸರಿನೋ ತಪ್ಪು ನೀನೇ ಹೇಳು. ಕಂಪ್ಲೇಂಟ್ ಕೊಟ್ಬಿಡು ಹಿಂಗ್ ಮಾಡಿದ ಯಾವ ಊರ ಒಂದು ಯಾರ್ದು ಹಿಂಗ ಹಂಗ್ ಮಾಡಿ ಮಗ ಕೊಟ್ಟ ಇರೋರು? ಬಳ್ಳಾಪುರ ನರಸಿಂಹರಾಜು BN. ನಾನೇ? ನೀನೇ ಅಲ್ವಾ? ನಾನು ಲಲ್ಲಿ. ಅಯ್ಯೋ ಅಯ್ಯೋ ಇನ್ನ ಬದುಕಿದ್ಯಾ? ಅಲ್ಲ, ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಆತರ ಅದು ಸರಿನೋ ತಪ್ಪ ನೀನೇ ಹೇಳು. ಫಸ್ಟ್ ಏನು ಅಂತ ಕೇಳು. ಏನು ಏನು ಈಗ ನನ್ಗ್ ಮದ್ವೆ ಮಾಡ್ದೆ, ಮಕ್ಳು ಮಾಡ್ಕೊಂಡೆ, ನನ್ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ? ಇಲ್ಲ. ಹ್ಞೂ ಅಂತ ಒಪ್ಕೊ. ನಿಜ ಸುಮ್ನೆ ಇಲ್ಲ. ಇದು ನಾವು ಶ್ರೀರಾಮ ಇದ್ದಂಗೆ. ಆಯ್ತು. ಈಗ ನೀನ್ ಒಪ್ಕೊಳ್ಳೋದ ಗೊತ್ತಲ್ಲ ಅಕ್ಕಪಕ್ಕ ಯಾರ ಅವ್ರೆ ಅಂತ. ನನ್ ಜೀವನ ಮಾಡಿ ನಂಗೆ ಮೋಸ ಮಾಡಿ ಇವತ್ತು ನನಗೆ ನನ್ ಬಾಳ್ ಹಾಳು ಮಾಡಿ ನಂಗೆ ಒಂದ್ ಮಗು ಕೊಟ್ಟು ಹೋಗಿದ್ಯಾ. ಮನೆಗೆ ಒಂದ್ ರೇಷನ್ ತಂದಾಕಲ್ಲ, ಬಾಡಿಗೆ ಕಟ್ಟಲ್ಲ, ಒಂದ್ ಗ್ಯಾಸ್ ತಂದಾಕಲ್ಲ, ಏನಿಲ್ಲ. ಅದಕ್ಕೆ ಈಗ ಅಲೋ, ಈಗ ನನ್ಗಿಬ್ರು ಲವ್ ಮಾಡ್ತಾವ್ರ ಹುಡುಗರು. ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ. ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ. ಅವನಿಗೆ ಬಿಟ್ರೆ ಇವನಿಗೆ ಬೇಜಾರು, ಇವನಿಗೆ ಬಿಟ್ರೆ ಅವನಿಗೆ ಬೇಜಾರು. ಅದಕ್ಕೆ ಆ ಇಬ್ರು ಹುಡುಗರ್ಗೂ ಸೇರಿ ನನಗೆ ಅವ್ರಿಬ್ರು ಕೈಲಿ ತಾಳಿ ಕಟ್ಟಿಸ್ಬಿಡು. ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಇರ್ತೀನಿ. ಅದನ್ನ ನೀನೇ ಮುಂದೆ ನಿಂತು ಮಾಡಿಸ್ಬೇಕು. ಅಯ್ಯೋ 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 ನೀನ್ ಕಾಯಿನ ಹಾಕ್ಯ ಹಿಂಗೂ ಐತರ ಪ್ರಪಂಚ. ಇಬ್ಬರನ್ನ ಇದನ್ನ ಅಯ್ಯಪ್ಪ ಕೆಟ್ಟೆ ಶಿವ ಪರಮಾತ್ಮ, ಯಾಕಪ್ಪ ಇಂಥವ್ರನ್ನೆಲ್ಲ ಭೂಮಿ ಮೇಲೆ ಕಳ್ಸಿಯ ಭಗವಂತ. ಇನ್ನ ಶಿವಕುಮಾರ ಸ್ವಾಮೀಜಿಯವರು ಇನ್ನ ಒಂದ್ 10 ವರ್ಷ ಇದ್ರೆ ಇನ್ನ ಎಷ್ಟು ಜನಕ್ಕೆ ಅನ್ನದಾತರಾಗಾರು. ಇವರು ಬಾಲಗಂಗಾಧರನಾಥ ಸ್ವಾಮಿಗಳಿದ್ರೆ ಎಷ್ಟು ಜನಕ್ಕೆ ಊಟ ಹಾಕೋರು, ವಸತಿ ಕೊಡೋರು. ಇವಳು ನಾನ್ ಬಿಟ್ರೆ ಅವ್ರು ಬಿಟ್ರೆ ಅವ್ರ್ಯಾರು, ಅವ್ರು ಬಿಟ್ರೆ ಅವ್ರ್ಯಾರು ಅನ್ನಂಗೆ. ಏನಮ್ಮ ನಿಂದು ಅಕ್ಕ, ನಿನ್ ಮಾತಿನ ಕತೆ ಪ್ರಪಂಚದಾಗ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು. ನಾನ್ ಏನ್ ಕೇಳ್ದೆ? ಕೇಳ್ಬಾರ್ದೇನ ಕೇಳುದ್ನ ಅಂದ್ರೆ? ಮುಚ್ಚೆ ಬಾಯಿ ಚಿನಾಲಿ. ನಾನೇನ ಕೇಳ್ಬಾರ್ದನ ಕೇಳುದ್ನ ಅಂದ್ರೆ? ನೀನ್ ಮೋಸ ಮಾಡುವಾಗಿದ್ದೆ. ಜೀವನ ಮಾಡೋದ್ ಹೆಂಗೆ? ಮಕ್ಳು ಸಾಕೋದ್ ಹೆಂಗೆ? ಈಗ ನೋಡು, ಇಬ್ರು ಲವ್ ಮಾಡ್ತಾರಂತೆ. ಈಗ ಅವ್ನ್ ಮದ್ವೆ ಮಾಡಿದ್ರೆ ಇವನಿಗೆ ಬೇಜಾರು, ಇವನ್ ಜೊತೆ ಮದ್ವೆ ಆದ್ರೆ ಅವನಿಗೆ ಬೇಜಾರು. ಅದಕ್ಕೆ ನೋಡು, ನೀನೇ ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಅವ್ರ ಇಬ್ರು ಕೈಲೂ ತಾಳಿ ಕಟ್ಟಿಸ್ಬಿಡು, ನಂಗೊಂದ್ ಜೀವನ ಕೊಡು. ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ. ನೀನ್ ಆರಾಮಾಗಿ ನೀನ್ ಎಲ್ಲನ್ನ ಇರು. ನಿನ್ ಮಕ ಹಂಗೈತೆ ಅನ್ನೋದ್ ನೋಡಿಲ್ಲ ನೀನ್ ಕೆಲವೇ ದಿನದಲ್ಲಿ ನುಣ್ಣಗೆ ಹಾಳಾಗಿ ಹೋಗ್ತೀಯ. ನಮ್ಮ ಶ್ರೀರಾಮಚಂದ್ರಗಿನ್ನ ಒಂದ್ ಕೈ ಮೇಲ್ ನಾನು. ಅದೆಲ್ಲ ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ಗೊತ್ತೈತ್ ನೀನ್ ಎಂತವನು ಅಂತ. ಅದೆಲ್ಲ ಬಿಡು. ನನ್ ಬಾಳ್ ಹಾಳು ಮಾಡ್ದಂಗೆ ರತ್ನಮ್ಮನ್ ಬಾಳ್ ಹಾಳು ಮಾಡ್ದೆ. ಹಲೋ, ಹಿಂದಕ್ಕೆ ಎಳಿಬಾರ್ದು ಹೇಳು. ಬುಗುಣಿನಲ್ಲಿ ಕೆರೆ ನೀರು ಅಲೆ ಸುದ್ದಿ ಕೆರೆಗೆ ಹೋಗೈತೆ. ಅಲ್ಲ ಮತ್ತೆ ಶ್ರೀರಾಮಚಂದ್ರ ಅಂತೀಯಲ್ಲ ನೀನು. ಹಿಂದಕ್ಕೆ ಎಳಿಬಾರ್ದು. ಅಲ್ಲಪ್ಪ, ನೀನ್ ಶ್ರೀರಾಮಚಂದ್ರ ಅಂದಲ್ಲಪ್ಪ. ಅದಕ್ಕೆ ನೋಡು, ಈಗ ನನ್ಗೆ ಅವೆಲ್ಲ ಬೇಡ ರೀ. ನನಗೆ ನೋಡು, ಅವತ್ತು ನಂಗೆ ಮಗು ಹುಟ್ಟಿಸಿದ್ಯಾ, ನಿನಗೂ ಒಂದು ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ. ನೀನು ಯಾವತ್ತನ ಒಂದು ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರಿಬ್ರು ಹುಡುಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ. ಗಂಡನಂಗ್ ನೀನೇ ಮುಂದೆ ನಿಂತ್ಕೊಂಡು ನನಗೆ ಮದುವೆ ಮಾಡಿಸ್ಬೇಕು ಅವ್ರಿಬ್ರು ಕೈಲು. ನೀನೇ ಗಂಡ ಆಗಿ ನೀನೇ. ಆಯ್ತು, ನಾಳೆ ಎಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವರು ಕರ್ಕೊಂಡು ನಂದಿ ಬೆಟ್ಟಕ್ಕೆ ಬರ್ರಿ. ನಂದಿ ಬೆಟ್ಟಕ್ಕೆ ಬರ್ರಿ, ಮೂವರಿಗೂ ಸರಿಯಾಗಿ ಮಾಡ್ತೀನಿ ಮದುವೆ. ಏನ್ ಇದುವರೆಗೂ ಮಾಡಿರೋ ಸಾಕು. ಮಾಡಿ ನನಗೊಂದು ಮಗು ಕೊಟ್ಟು ಹಾಳು ಮಾಡೋಗಿದ್ದು ಇನ್ನ ಮಾಡ್ತೀಯ? ಸರಿಯಾಗಿ ಮದುವೆ ಮಾಡ್ತೀನಿ. ಏನಿಲ್ಲ, ಇನ್ ಜೀವಮಾನದಾಗೆ ಯಾರು ಮಾಡಿರಬಾರ್ದು. ಮೂವಾರನು ತಗೊಂಡೋಗಿ ಅಲ್ಲಿಂದ ಕೆಳಗೆ ಮುಗಿಸ್ಬಿಡ್ತೀನಿ. ಯಾಕೆ ಅಂದ್ರೆ ನಾನು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ನಿಮ್ಮಂತವ್ರ ಬುದ್ಧಿನೇ ಪ್ರಪಂಚ ಕಲಿತಾರೆ ಅಂತ ಲೌಡಿ. ಯಾಕೆ ಕಲಿತಾರೆ ಅಂದ್ರೆ ನೀನ್ ನನ್ಗೆ ಮೋಸ ಮಾಡೋಗ್ಲಿಲ್ವಾ? ಬಾಯಿ ಅಲ್ಲೋ, ಉಗಿರ
ನನಗಾಗ ಹೋಗ್ತೋಗ್ತೀನಿ ನನಗೂ ಹೋಗ್ತೇವೆ ಬಾಯಿಗೆ ಹೋಗ್ತೇವೆ ಹುಡುಗದೆ ಅದು. ಅಲೋ ಹಲೋ ನೋಡು, ಮಾತಾಡು ಅಂದ್ರೆ ಕ್ಲೀನ್ ಆಗ. ಹುಡುಗರ ಕೈಲಿ ಇದು ಜೀವನದ ಪ್ರಶ್ನೆ ಇದು. ಆ ಹುಡುಗರ ಕೈಲಿ ಯಾಕೆ ಕೊಡ್ತೀಯ? ನಿನ್ನಂತೂ ಇರೋದ್ಕಿನ್ನ ಹೊರಗೆ ಹೋದ್ರೆ ಮುಂದಿನ ಹೆಣ್ಮಕ್ಳು ಚೆನ್ನಾಗಿರ್ತಾರೆ ನೋಡು. ಅಲೋ ಅಲ್ಲ ಆಗ್ಬಿಟ್ರೆ ಮಕ್ಳು ಬೈತಾವ ನಿನ್ನ. ಅಲೋ ನರಸಿಂಹ, ಓ ನನ್ಗೇನಾರು ಊಟ ಇಲ್ಲ, ತಿಂಡಿ ಇಲ್ಲ, ಗ್ಯಾಸ್ಟ್ರಿಕ್ ಬರೇ. ಅಂತ ಎಲ್ಲ ಒಂದ್ ಕಾಯಿನ ಹಾಕಿ ಈಗ ಒಂಚೂರು ಮಜ್ಜಿಗೆ ಕುಡಿದು ಕೆಡ್ಸ್ ಮೊಬೈಲ್ ಕೆಡ್ಸ್ ಜಲ್ದು.